ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಮುಖ್ಯಮಂತ್ರಿ ಕೆಜೆಪಿ ನಾಯಕ ಯಡಿಯೂರಪ್ಪ ಅವರ ಜೊತೆ ಮಾತಾಡ್ತಾ ಇದ್ವಿ. ಸಂದರ್ಶನ ಮುಂದುವರಿಯುತ್ತೆ. ಯಡಿಯೂರಪ್ಪನವರೇ, ಕೆಜೆಪಿ ಪಕ್ಷವನ್ನು ತಾವು ಈಗ ಕಟ್ತಾ ಇದ್ದೀರಿ. ತಾವು ಮುಖ್ಯಮಂತ್ರಿ ಅಧಿಕಾರದಿಂದ ಇಳಿದ ನಂತರ ಸದಾನಂದ ಗೌಡರನ್ನು ಮಾಡಿದಿರಿ, ಒಕ್ಕಲಿಗ ಅವ್ರನ್ನ ಇಳಿಸಿದ್ರಿ. ನಂತರ ತಾವೇನು ಮಾಡಿದಿರಿ, ವೀರಶೈವ ಸಮುದಾಯದವರು ಬೇಸರ ಮಾಡ್ಕೋಬಹುದು ಅಂತ ಹೇಳಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರನ್ನು ತಾವು ಮುಖ್ಯಮಂತ್ರಿ ಮಾಡಿದಿರಿ. ಈಗ ಜಗದೀಶ್ ಶೆಟ್ಟರ್ ವಿರುದ್ಧನೇ ಮಾತಾಡ್ತಾ ಇದ್ದೀರಿ, ತಮ್ಮ ಸಮುದಾಯದ ನಾಯಕರ ವಿರುದ್ಧನೇ. ನೋಡಿ ಸ್ವಾಮಿ, ನಾನು ಜೀವನದುದ್ದಕ್ಕೂ ಗಾಂಧಿ, ಅಂಬೇಡ್ಕರ್, ನಂತರ ಜಯಪ್ರಕಾಶ್ ನಾರಾಯಣ್ ಈ ವಿಚಾರಕ್ಕೆ ಮಾರಿ ಹೋಗಿ ರಾಜಕೀಯ ಮಾಡಿದಂಥವನು. ನನ್ನ ಆಡಳಿತ ಅವಧಿಯಲ್ಲಿ ಯಾವುದಾದ್ರು ಒಂದು ಪ್ರಬಲವಾದ ಕೋಮಿಗೆ ಅನುಕೂಲ ಮಾಡಿಕೊಟ್ಟಿದ್ದೇನೆ, ಬೇರೆ ಎಲ್ಲರನ್ನೂ ನೀವು ಮರೆತು ಯಡಿಯೂರಪ್ಪನವ್ರು ಅಂದರೆ ಇವತ್ತೇ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ. ಪ್ರಾಮಾಣಿಕವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ, ಇದು ನಮ್ಮ ಹೊಸ ಕೆಜೆಪಿ ಪಕ್ಷದ ಮಂತ್ರ ಘೋಷಣೆ. ನನ್ನ ಕನಸಿನಲ್ಲಿರುವಂಥದ್ದು ನಮ್ಮ ಗಾಂಧೀಜಿ ಕಂಡ ಗ್ರಾಮ ರಾಜ್ಯ, ಅಂಬೇಡ್ಕರ್ ಕಂಡ ಶೋಷಣೆ ಮುಕ್ತ ಸಮಾಜ, ಜಯಪ್ರಕಾಶ್ ನಾರಾಯಣ್ ಕಂಡಂಥ ಪರಿವರ್ತನಾ ಒಂದು ಸಮಾಜವನ್ನು ಗುರಿ ಇಟ್ಕೊಂಡು ನಾನು ಈ ಪ್ರಾದೇಶಿಕ ಪಕ್ಷವನ್ನು ಕಟ್ತಾ ಇದ್ದೇನೆ. ಅತ್ಯಂತ ಪ್ರಾಮಾಣಿಕವಾಗಿ, ಮೋಸವಿಲ್ಲದ, ದ್ವೇಷವಿಲ್ಲದಂಥ ಒಂದು ರಾಜಕಾರಣ ಮಾಡಬೇಕು ಅಂತೇಳಿ ಯಾರ ಹೆಸರು ನಾನು ಇತ್ತೀಚೆಗೆ ಹೇಳ್ತಾ ಇಲ್ಲ. ಯಾಕೆ ಜಗದೀಶ್ ಶೆಟ್ಟರ್ ಹೇಳಬೇಕಾಯ್ತು? ನಾನು ಎಷ್ಟು ತಿಂಗಳಾಯಿತು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿ? ಎಷ್ಟು ಬಾರಿ ನಾನು ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿದ್ದೇನೆ? ಜಗದೀಶ್ ಶೆಟ್ಟರ್ಗೆ ಏನು ಕಡಿಮೆ ಆಗಿತ್ತು? ಮುಖ್ಯಮಂತ್ರಿಯಾಗಿ ನೀವು ಆಡಳಿತ ನಡೆಸಬೇಕಾದ್ರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದಂಥ ಒಬ್ಬ ಯಡಿಯೂರಪ್ಪ ಒಂದು ದೊಡ್ಡ ಒಂದು ಸಮಾವೇಶವನ್ನು ಮಾಡ್ತಿರೋಂಥ ಹಿಂದಿನ ದಿವಸ ನನ್ನ ಆಪ್ತರನ್ನು ಹುಡುಕಿ ನೀವು ಅವ್ರನ್ನ ಮನೆಗೆ ಕಳಿಸಿದ್ರಲ್ಲ, ದೇವ್ರು ನಿಮ್ಗೆ ಒಳ್ಳೇದು. ಯಡಿಯೂರಪ್ಪ ಒಬ್ಬರು ಈಗ ಬಿಜೆಪಿ ಬಿಟ್ಟು ಬಂದಿರೋ ನಾಯಕತ್ವ, ಇನ್ನು ಹೊಸ ಪಕ್ಷ ಹುಟ್ಟಾಗ್ತಾ ಇದೆ, ನಾಳೆ ಹುಟ್ಟುತ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಪಕ್ಷ ಒಂದು ಕ್ಯಾಡರ್ ಬೇಸ್ಡ್ ಪಾರ್ಟಿ. ಅಲ್ಲಿ ಅನೇಕ ನಾಯಕರಿದ್ದಾರೆ ಈಗ ರಾಜ್ಯದಲ್ಲಿ. ಜಗದೀಶ್ ಶೆಟ್ಟರ್ ಇದ್ದಾರೆ, ಈಶ್ವರಪ್ಪ ಇದ್ದಾರೆ, ಅನಂತಕುಮಾರ್ ಇದ್ದಾರೆ, ಅಶೋಕ್ ಇದ್ದಾರೆ, ಸದಾನಂದ ಗೌಡರು ಇದ್ದಾರೆ. ತಾವು ಯಾರನ್ನ ಎದುರಿಸ್ತಾ ಇದ್ದೀರಿ ಸ್ವಾಮಿ? ಯಡಿಯೂರಪ್ಪನವ್ರಿಗೆ ಇವ್ರನ್ನೆಲ್ಲ ಎದುರಿಸೋ ಶಕ್ತಿ ಇದೆಯಾ ಸ್ವಾಮಿ? ಕಳೆದ 10-15 ದಿವಸದಿಂದ ನನ್ನ ಜೀವನದಲ್ಲೇ ಆಗದಿರೋಷ್ಟು ಸಂತೋಷ, ಸಮಾಧಾನ, ನಾನು ಸೇವೆ ಮಾಡೋದಕ್ಕೆ ಸಾರ್ಥಕ ಆಯಿತು ಅನಿಸಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ನಾಳೆ ರಾಜ್ಯದ ಅಧ್ಯಕ್ಷನಾಗಿ ಈ ಕೆಜೆಪಿ ಪಕ್ಷದ ಜವಾಬ್ದಾರಿ ತಗೊಳ್ತಾ ಇದ್ದೇನೆ. ಇನ್ನೂ ಅದು ಉದಯನೇ ಆಗಿಲ್ಲ. ಪ್ರಾರಂಭಿಕ ಅಂಬಗಾಲ ಹಾಕೊಂಡು ಹೊರಟಿರುವಂಥದ್ದು. ಎಲ್ಲೂ ಇನ್ನೂ ನಮ್ಮ ಪದಾಧಿಕಾರಿ ನಾವು ನೇಮಕ ಮಾಡಿಲ್ಲ ಜಿಲ್ಲೆಗಳಲ್ಲಿ. ನಾಳೆ 4-5 ಲಕ್ಷ ಜನ ಬರ್ತಾರೆ ಅನ್ನೋದಾದರೆ ಅದ್ಯಾವುದು ಅದಮ್ಯವಾದ ವಿಶ್ವಾಸ ಯಡಿಯೂರಪ್ಪನ ಮೇಲೆ ಇರ್ಬೋದು. ನನ್ನ ಚಿಂತನೆಗೆ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ನಮ್ಮ ತಾಯಂದಿರು, ನಮ್ಮ ದೀನದಲಿತರು, ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಗುಂಪಾಗಿ ಬಂದು ಯಡಿಯೂರಪ್ಪನ ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳ್ತಾರಲ್ಲ, ಇದು ಯಾವುದೋ ಪೂರ್ವಜನ್ಮದ ಪುಣ್ಯದ ಫಲ ಅಲ್ವಾ? ಇದನ್ನು ನನ್ನ ಜೀವನದಲ್ಲಿ ಆ ಋಣವನ್ನು ತೀರಿಸಬೇಕಲ್ಲ. ಜಗದೀಶ್ ಶೆಟ್ಟರು ಯಾರೋ ಇಬ್ಬರನ್ನು ತೆಗೆದ್ರು ಅಂತ ನಾನು ವಿಚಲಿತನಾಗಿ ಮಾತಾಡ್ತಾ ಇಲ್ಲ ಸ್ವಾಮಿ. ಜೀವನದಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡವನು. ಯಾರು ನಂಬುದೋ ಎಲ್ಲರೂ ಸಹ ಈ ಥರನೇ ಚೂರಿ ಹಾಕ್ಕೊಂಡು ಬಂದರೆ ಕೊನೆಗೆ ನಾನು ಜನಾರ್ದನ್ ನಮಗೆ ಹೊರಟಿದ್ದೇನೆ. ಅದಕ್ಕೋಸ್ಕರ ಆಯಾ ಕ್ಷೇತ್ರಗಳಲ್ಲಿ ಜನರ ಮಧ್ಯೆ ಕುಂತು ಇರೋದರಲ್ಲಿ ಯಾರು ಯೋಗ್ಯ ಅಂತ ಅವ್ನು ಹೇಳ್ತಾರೋ ಅಂಥವ್ನು ಅಭ್ಯರ್ಥಿ ಮಾಡಿ 224 ಕ್ಷೇತ್ರದಲ್ಲೂ ನಿಲ್ಲಿಸಿ ಅವರಲ್ಲಿ ಬಹುಮತವನ್ನು ಪಡೆದು ಉಳಿದಿರೋ ನನ್ನ ದಿವಸಗಳಲ್ಲಿ ಕರ್ನಾಟಕ ರಾಜ್ಯ ಈ ದೇಶದಲ್ಲಿ ಮಾದರಿ ರಾಜ್ಯ ಆಗಬೇಕು ಅನ್ನೋ ಹಂಬಲದಿಂದ ನಾನು ಈ ಪ್ರಯತ್ನ ಮಾಡ್ತೇನೆ ಹೊರತು ಇಲ್ಲ ನನಗೆ ಯಾಕೆ ಬೇಕಾಗಿತ್ತು? ನಾನು ಈಗ ಪಟ್ಟಿ ಮಾಡಿದವರು ಯಾರು ನಾಯಕರು ಅಂತ ಒಪ್ಕೊಳ್ಳಲ್ಲ ನೀವು. ಅವರ ನಾಯಕರಲ್ಲ, ಅವ್ರಿಗೆ ಶಕ್ತಿ ಇಲ್ಲ. ಹಾಗಾದ್ರೆ ಅನಂತಕುಮಾರ್ಗೆ, ಈಶ್ವರಪ್ಪ, ನಾನೇ ನಾಯಕ ಅಂತ ನಾನು ಕರ್ಕೊಂಡಿಲ್ಲ. ಕನ್ನಡ ನಾಡಿನ ಜನರ ಆಶೀರ್ವಾದ ಇದೆ, ಅವ್ರಿಗೆ ವಿನಮ್ರ ಸೇವಕ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಾಯಕ ಅಂತ ಎಂದು ಹೇಳಿಲ್ಲ. ನಾಯಕತ್ವ ಇರುವಂಥವ್ರು ಡೆಲ್ಲಿಲಿದ್ದಾರೆ ಸ್ವಾಮಿ, ಅವರು ನಾಯಕರಾಗಿರ್ಬೋದು. ನಾನು ಒಬ್ಬ ವಿನಮ್ರ ಈ ನಾಡಿನ 6 ಕೋಟಿ ಜನರ ಸೇವಕ ಅಂತ ತಿಳ್ಕೊಂಡು ತಲೆಬಾಗಿ ನಾನು ಅವ್ರ ಸೇವೆ ಮಾಡೋಕ್ಕೆ ಈ ತಾಯಿ ಭುವನೇಶ್ವರಿನ ಹೆಸರು ಹೇಳ್ಕೊಂಡು ನಾನು ಹೊರಡ್ತಾ ಇದ್ದೇನೆ. ಬೀದರ್ನಿಂದ ನಾನು ಪ್ರವಾಸ ಪ್ರಾರಂಭ ಮಾಡ್ತೇನೆ. ಲಕ್ಷಾಂತರ ಜನ ಯುವಕರು ನನ್ನ ಜೊತೆಗೆ ಬರಬೇಕು, ಒಂದು ಬದಲಾವಣೆ ತರಬೇಕು. JP ಕ್ರಾಂತಿ ಇವತ್ತೇನಾಗಿದೆ ಸ್ವಾಮಿ? ಜಗದೀಶ್ ಶೆಟ್ಟರೆ, ಯಾವತ್ತಾರು ಗ್ರಾಮೀಣ ಪ್ರದೇಶಕ್ಕೆ ಹೋದ್ರ ನೀವು? ಪರಿಸ್ಥಿತಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರ? ಅದನ್ನು ಸಂಕಷ್ಟ ತಿಳ್ಕೊಳ್ಳೋಕ್ಕೇನಾರ ಪ್ರಯತ್ನ ಮಾಡಿದ್ರ? ಶಾಂತವಾಗಿ ಕುಂತ್ಕೊಂಡು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಯಡಿಯೂರಪ್ಪ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಪೂರ್ಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರ? ಭಾಗ್ಯಲಕ್ಷ್ಮಿ ಯೋಜನೆ ಬೆನಿಫಿಷರೀಸ್ ಐಡೆಂಟಿಫೈ ಮಾಡ್ತೀರಾ ಸ್ವಾಮಿ? ತಿಂಗಳಿಗೊಮ್ಮೆ ಕರೆಕ್ಟಾಗಿ ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಕೊಡ್ತಾ ಇದ್ದೀರಾ ಸ್ವಾಮಿ? 2 ರೂಪಾಯಿ ಪ್ರತಿ ಲೀಟರ್ ಹಾಲಿಗೆ ಪ್ರೋತ್ಸಾಹಧನ ಕೊಡ್ತಾ ಇದ್ದೀರಾ ಸ್ವಾಮಿ? ಆ ತಿಂಗಳು ಕೊಡುವಂಥ ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ದುಡ್ಡು ತಲುಪದೇ ಇದ್ದರೆ ಅವ್ರ ಮನೇಲಿ 2 ಹೊತ್ತು ಊಟ ಹಾಕೋದಿಲ್ಲ ಆ ಅಜ್ಜಿನಿಗೆ. ಗೊತ್ತಾ ಜಗದೀಶ್ ಶೆಟ್ಟರೆ? ಕೆಲವು ಕಡೆ ಎಲ್ಲ ನಿಮ್ಮ ಪಕ್ಷದ ಭಿತ್ತಿಪತ್ರಗಳನ್ನು ನೋಡ್ತಾ ಇದ್ದೀವಿ ನಾವು. ಕೆಜೆಪಿ ಬೆಂಬಲಿಸಿ, ಕೈ ಬಲಪಡಿಸಿ ಅಂತ ಹೇಳಿ. ಕೈ ಬಲಪಡಿಸಿ ಅಂದ್ರೆ ಏನು? ಕಾಂಗ್ರೆಸ್ ಪಕ್ಷ ಬಲಪಡಿಸಿ ಅಂತಲ್ಲ, ಹೊಂದಾಣಿಕೆ ಮಾಡ್ಕೊತೀರಿ ಅನ್ನೋ ಒಂದು ಮಾತುಗಳು ಕೂಡ ಅಲ್ಲಿ ಬರ್ತಾ ಇದೆ. 224 ಕ್ಷೇತ್ರಗಳು ನಾನು ಸ್ಪರ್ಧೆ ಮಾಡಕ್ಕೆ ಕೊಟ್ಟಿದ್ದೇನೆ. ಯಾರ ಜೊತೆ ಹೊಂದಾಣಿಕೆ ಪ್ರಶ್ನೆ ಇಲ್ಲ. ಇವತ್ತು ಈ ಕೈಯೇನೆ ನಮ್ಮ ಲಕ್ಷ್ಮಣ ರೇಖೆ, ಅದೃಷ್ಟ ರೇಖೆ, ಮುಂದಿನ ಭವಿಷ್ಯವನ್ನು ಹೇಳುವಂಥದ್ದು.
ಅದಕ್ಕೋಸ್ಕರ ಯಡಿಯೂರಪ್ಪ ಪ್ರಾಮಾಣಿಕವಾಗಿ ನಿಮ್ಗೆ ದ್ರೋಹ ಮಾಡಿಲ್ಲ, ಕೈ ಕೊಟ್ಟಿಲ್ಲ, ಅನ್ಯಾಯ ಮಾಡಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಯಡಿಯೂರಪ್ಪನ ಕೈಯನ್ನು ಹಿಡಿದು ಈ KJPಯನ್ನು ಬಲಪಡಿಸಿ ಅನ್ನೋ ಅರ್ಥದಲ್ಲಿ ಹೇಳಿದ್ದೇನೆ ಹೊರತು ಬೇರೆ ಅಪಾರ್ಥ ಮಾಡ್ಕೊಳ್ಳುವಂಥ ಅಗತ್ಯ ಕಾಂಗ್ರೆಸ್ ಇಲ್ಲ. ಪಕ್ಷದ ಜೊತೆ ಯಾವುದೇ ಹೊಂದಾಣಿಕೆ ಯಾವುದೇ ರೀತಿ ಸಂಬಂಧ ಯಾರ ಜೊತೆಗೂ ನಂದಿಲ್ಲ. ಯಾಕೆ ಅಂದ್ರೆ ನಾಳೆ ಸೋನಿಯಾ ಗಾಂಧಿ ಬರ್ತ್ಡೇ, ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀರಿ ನೀವು ಈ ಇಲ್ಲ ಸಮಾವೇಶ? ಸ್ವಾಮಿ, 10ನೇ ತಾರೀಕು ನಿಶ್ಚಯ ಆಗಿತ್ತು. ಯಾವುದೋ ಕಾರಣಕ್ಕೆ 9ನೇ ತಾರೀಕು ಅನಿವಾರ್ಯ, ಸಂಡೇ ಇವತ್ತು ಹಾಲಿಡೇ ಅಂತೇಳಿ ನಾಳೆ ಆಯ್ಕೆ ಮಾಡ್ಕೊಂಡಿದ್ದೇನೆ ಹೊರತು ಅದಕ್ಕೆ ಬೇರೆ ಯಾವುದೇ ಹಿನ್ನೆಲೆಯ ಕಾರಣ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಇಷ್ಟೊತ್ತು ನೇರ ಪ್ರಸಾರದಲ್ಲಿ ಮಾತಾಡಿದಿರಿ, ಧನ್ಯವಾದ. ಸೊ ಇದಿಷ್ಟು ಯಡಿಯೂರಪ್ಪ ಅವರ ಜೊತೆಗಿನ ನೇರ ಸಂದರ್ಶನ. ನಾಳೆ KJP ಸಮಾವೇಶಕ್ಕೂ ಮುನ್ನ ದಿನ ಯಡಿಯೂರಪ್ಪ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಯಾರೆಲ್ಲ ಅವರಿಗೆ ದ್ರೋಹ ಮಾಡಿದರು, ಮುಂದೆ ನಾನು KJP ಪಕ್ಷದಿಂದ ಏನೆಲ್ಲ ಮಾಡಬೇಕು ಅಂತಿದ್ದೀನಿ, ನಾಳೆ ಎಷ್ಟು ಜನ ಸೇರ್ಬೋದು, ಏನೆಲ್ಲ ಆಗಬಹುದು, ಮುಂದಿನ ಸರ್ಕಾರ ಇರುತ್ತೋ ಇಲ್ವೋ, ಅವಧಿ ಪೂರ್ವ ಚುನಾವಣೆ ಬರುತ್ತೋ ಇಲ್ಲೋ, ಇವೆಲ್ಲವೂ ಕೂಡ ನಾಳಿನ ಸಮಾವೇಶದ ನಂತರ ತೀರ್ಮಾನ ಮಾಡ್ತೀನಿ ಎಲ್ಲರ ಜೊತೆ ಸೇರಿ. ನಾನೇನು ಡಿಕ್ಟೇಟರ್ ಅಲ್ಲ, ಅವ್ರ ಜೊತೆ ಮಾತಾಡಿ ನಿರ್ಧಾರ ಕೈಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಮಾವೇಶಕ್ಕೆ ಹೇಗೆ ಯಶಸ್ವಿಯಾಗಿ ನಡೆಯುತ್ತೆ ನೋಡೋಣ. ಅದರ ಜೊತೆಗೆ ಮುಂದಿನ ಯಡಿಯೂರಪ್ಪ ಅವರ ನಡೆ ನಿರ್ಧಾರಗಳೇನು ಕಾದು ನೋಡೋಣ. ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.